ಗುರುಭ್ಯೋ ನಮಃ ಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇದೇ ತಿಂಗಳು ಏಪ್ರಿಲ್ 17ನೇ ತಾರೀಕಿಗೆ ವೈಶಾಖ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯಿಂದ ಮಿಥುನ ರಾಶಿಯವರಿಗೆ ಯಾವೆಲ್ಲ ಬದಲಾವಣೆಗಳಿದೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವರ ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ಹಣದ ಅರಿವು ಚೆನ್ನಾಗಿದೆ, ಆದರೆ ಅವರ ಕೈಯಲ್ಲಿ ಹಣ ನಿಲ್ಲೋದು ಕಷ್ಟ. ಬಂದ ಹಾಗೆ ಖರ್ಚಾಗುವ ಸಾಧ್ಯತೆ ಇದೆ. ಅಮಾವಾಸ್ಯೆ ನಂತರ ಹಳೆಯ ಸಾಲಗಳು ನಿಮ್ಮ ಕೈ ಸೇರುವಂತಾಗ್ತದೆ. ಲಕ್ಸುರಿ ವಿಚಾರದಲ್ಲಿ ನೀವು ಹೆಚ್ಚುವರಿ ಹಣ ಖರ್ಚು ಮಾಡೋದು, ವ್ಯರ್ಥ ಮಾಡೋದು ಯೋಚನೆ ಮಾಡಿ. ಮತ್ತು ನಿಮ್ಮ ವೃತ್ತಿ ಬಗ್ಗೆ ಮತ್ತು ಜೀವನದ ಬಗ್ಗೆ ನೋಡೋದಾದರೆ ನಿಮ್ಮ ಕ್ರಿಯೇಟಿವಿಟಿಗೆ ಒಳ್ಳೆಯ ಬದಲಾವಣೆ ಸಿಗುವಂಥದ್ದಿದೆ. ಕೆಲಸದಲ್ಲಿ ಹೊಸತನಗಳನ್ನು ತರ್ತೀರಾ. ಪೇಮೆಂಟ್ ವಿಚಾರದಲ್ಲಿ ಕೊಡುವಂಥದ್ದಿದ್ದರೆ ಅದು ಆದಷ್ಟು ಬೇಗ ಕ್ಲಿಯರ್ ಮಾಡೋದು ಭಾಳ ಒಳ್ಳೆಯದು. ನಿಮ್ಮ ಮಾತಿನ ಚಾತುರ್ಯತೆಯಿಂದ ಹೊಸ ಕೆಲಸದಲ್ಲಿ ಬದಲಾವಣೆ ತರುವಂಥದ್ದಿರ್ಬೋದು. ಮತ್ತು ನಿಮ್ಮ ಉದ್ಯೋಗದ ಬಗ್ಗೆ ನೋಡೋದಾದರೆ ಮತ್ತು ನಿಮ್ಮ ಆಫೀಸಿನಲ್ಲಿ ಬಹಳ ಒತ್ತಡಗಳು ಬರುವಂಥದ್ದಿದೆ. ಮತ್ತು ಮಲ್ಟಿ ಟ್ಯಾಕ್ಸಿಂಗ್ ಮಾಡುವಂಥದ್ದು ಸಾಧ್ಯತೆ, ಬಹಳ ಒತ್ತಡಗಳು ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಕೆಲಸದ ಬಗ್ಗೆ ಮೇಲಧಿಕಾರಿಗಳು ನಿಗಾ ಇಟ್ಟಿರುತ್ತಾರೆ. ಹಾಗೆ ಸಣ್ಣ ತಪ್ಪುಗಳು ಆಗದಂಗೆ ನೋಡ್ಕೊಳ್ಳಿ. ಹೊಸ ಕೆಲಸದ ಬಗ್ಗೆ ಯೋಚನೆ ಮಾಡೋದಾಗಿದ್ರೆ ಇಲ್ಲಿ ಸಿಗುವಂಥ ಸಾಧ್ಯತೆ ಇದೆ. ಇನ್ನು ನಿಮ್ಮ ಬಿಸ್ನೆಸ್ ಬಗ್ಗೆ ನೋಡೋದಾದರೆ ಹೊಸ ಪ್ಲಾನ್ ಮಾಡುವಂಥದ್ದು, ಇನ್ಕ್ರಿಮೆಂಟ್ ಮಾಡುವಂಥದ್ದು ಬಹಳ ಸಾಧ್ಯತೆ ಇದೆ. ಕಸ್ಟಮರ್ ಒಟ್ಟಿಗೆ ಬಹಳ ಒಳ್ಳೆಯ ಸಮಯ ಸಿಗುತ್ತದೆ. ಪಾರ್ಟ್ನರ್ಶಿಪ್ ಕೆಲಸ ಮಾಡೋರಿಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಸಿಗುವಂಥ ಸಾಧ್ಯತೆ ಇದೆ. ಮತ್ತು ರಿಯಲ್ ಎಸ್ಟೇಟ್ ಮಾಡೋರಿಗೆ ಮಿಶ್ರ ಫಲಗಳಿರುತ್ತದೆ. ಮತ್ತು ನಿಮ್ಮ ಪ್ರೀತಿ ವಿಚಾರದಲ್ಲಿ ನೋಡೋದಾದರೆ ಮಿಥುನ ರಾಶಿಯವರಿಗೆ ಈ ತಿಂಗಳು ಸಂಪೂರ್ಣ ಕನ್ಫ್ಯೂಷನ್ ಆಗಿರ್ತದೆ. ಸಂಗಾತಿಯೊಟ್ಟಿಗೆ ಮಾತಾಡುವುದರ ವಿಚಾರದಲ್ಲಿ ಸಂಯೋಗವೇ ಇರಲಿ. ಸಣ್ಣ ವಿಚಾರಕ್ಕೆ ಜಗಳಗಳು ಹೆಚ್ಚಾಗೋದು ಬೇಡ. ನೀವು ಒಂಟಿಯಾಗಿದ್ದರೆ ಹಳೆಯ ಗೆಳೆಯ ಆಗಲಿ ಗೆಳತಿಯಾಗಿ ಸಿಗುವಂಥ ಸಾಧ್ಯತೆ ಇದೆ. ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಬಹಳ ಮುಖ್ಯ. ಮತ್ತು ನಿಮ್ಮ ಕುಟುಂಬದ ವಿಚಾರ ನೋಡೋದಾದರೆ ಕುಟುಂಬದೊಟ್ಟಿಗೆ ಮನಸ್ತಾಪಗಳು ಬರಬಹುದು, ಆದರೆ ಕೂತು ಮಾತಾಡಿದರೆ ಬಗೆಹರಿಸುವ ಸಾಧ್ಯತೆ ಇದೆ. ಮತ್ತು ಮನೆಯ ರಿಪೇರಿ ಆಯಿತು, ಆಲ್ಟ್ರೇಷನ್ ಆಯಿತು ಮಾಡುವಂಥ ವಿಚಾರದಲ್ಲಿದ್ದರೆ ಈ ಅಮಾವಾಸ್ಯೆ ನಂತರ ಮಾಡಿ. ಮಕ್ಕಳ ಕಡೆಯಿಂದ ನಿಮಗೆ ಖುಷಿ ಸಿಗುತ್ತದೆ. ಮತ್ತು ನಿಮ್ಮ ಆರೋಗ್ಯದ ವಿಚಾರ ನೋಡೋದಾದರೆ ಆರೋಗ್ಯದಲ್ಲಿ ಮಿಶ್ರ ಫಲ ಅನ್ನುವುದು ನೋಡುವುದು. ಮತ್ತು ನೀವು ನಿದ್ದೆ ಮಾಡೋದು ರೂಢಿ ಮಾಡ್ಕೊಳ್ಳಿ. ಮತ್ತು ತುಂಬ ಯೋಚನೆ ಮಾಡೋದ್ರಿಂದ ತಲೆನೋವು ಮತ್ತು ಸುಸ್ತು ಬರುವಂಥ ಸಾಧ್ಯತೆ ಇದೆ. ಗ್ಯಾಸ್ಟ್ರಿಕ್ ಇರೋವರಿಗೆ ಹೊರಗಿನ ಫುಡ್ಡನ್ನು ಅವಾಯ್ಡ್ ಮಾಡುವಂಥದ್ದು ಬಹಳ ಒಳ್ಳೆಯದು. ಮತ್ತು ಮಿಥುನ ರಾಶಿಯವರಿಗೆ ಸಂಪೂರ್ಣ ಸುಗಮವಾಗಿ ನಡೆಯಲು ಬುಧ ಅಧಿಪತಿ ಆಗಿರೋದ್ರಿಂದ ವಿಷ್ಣು ಸಹಸ್ರನಾಮ ಮಾಡೋದರಿಂದ ನಿಮಗೆ ತುಂಬ ಒಳ್ಳೆಯದು. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ದೂರಪಡಿಸಲಿಕ್ಕೆ ಸಂಕಷ್ಟ ಗಣಪತಿಯನ್ನು ನೀನೇರಿ ಪೂಜೆ ಆದರೂ ಮಾಡಿಸಿ. ಇದಾಗಿತ್ತು ಮಿಥುನ ರಾಶಿಯವರ ವೈಶಾಖ ಅಮಾವಾಸ್ಯೆ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಫಾಲೋ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಬಹಳ ಕಠಿಣ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.